ನಿನ್ನೆ ಕೃಷ್ಣ ಬೈರೇಗೌಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಸರ್. ಸಚಿವ ಸಂಪುಟ ಪುನರ್ರಚನೆ ಸರ್ಕಾರ ರಚನೆ ಆದಾಗಲೇ ನಿರ್ಧಾರ ಆಗಿತ್ತು ಅನ್ನುವಂಥ. ನೋಡಿ, ವಾಟ್ ಎವರ್ ಇಟ್ ಈಸ್, ಎಲ್ಲರೂ ಹೈಕಮಾಂಡಿಗೆ ಬಂದ್ರಲ್ಲ. ಈಗ ನಾಳೆ ಈಗ ನಾವು ಶಾಸಕನಾಗಿದ್ದಾಗ 2 ಬಾರಿ, ಹಿಂದೆ 2 ಬಾರಿ ಮಂತ್ರಿ ಆದಾಗ ನಮಗೆ ಪಕ್ಷ ಜವಾಬ್ದಾರಿ ಕೊಟ್ಟರು. ಬಂದು ಸೋಷಿಯಲ್ ಮೀಡಿಯಾ ನಿರ್ವಹಿಸಬೇಕಪ್ಪ, ಮೀಡಿಯಾ ನಿರ್ವಹಿಸಬೇಕು, ನೀನು ಸಾಮಾಜಿಕ ಜಾಲತಾಣದ ಬಗ್ಗೆ ನಿನಗೆ ಹೆಚ್ಚಿನ ಮಾಹಿತಿ ಇರ್ತದೆ, ನೀವು ಮಾಡು ಅಂದಾಗ ನಾವು ಮಾಡಬೇಕಾಗಿತ್ತಲ್ಲ. ಈಗೆಲ್ಲ ಸೀನಿಯರ್ MLAs ಇರ್ಬೋದು, ಮಂತ್ರಿಗಳಿರ್ಬೋದು, ಎವ್ರಿಬಡಿ ಪಾರ್ಟಿ ಏನು ಹೇಳುತ್ತೆ ಅದನ್ನು ನಾವು ಮಾಡ್ಕೊಂಡು ಬರ್ತೀವಿ. ನಾಳೆ ಇಲ್ಲಪ್ಪ ಇದೆಲ್ಲ ಸಾಕಾಗಿದೆ, ನೀವೆಲ್ಲ ಪಕ್ಷದ ಚಟುವಟಿಕೆಗಳಿಗೆ ಇಳಿರಿ ಅಂದರೆ ಎಲ್ಲರೂ ಇಳಿಬೇಕಾಗುತ್ತೆ. ಆ್ಯಬ್ಸಲ್ಯೂಟ್ಲಿ ತ್ಯಾಗಲ್ಲ, ವಿ ಆರ್ ಫಾಲೋಯಿಂಗ್ ಆರ್ಡರ್ಸ್. ಈಗ ಪಕ್ಷದಿಂದ ನಾವಲ್ಲ, ನನ್ನಿಂದ ಪಕ್ಷ ಅಲ್ಲ. ಅವಕಾಶಗಳು ಸಾಕಷ್ಟು ಕೊಟ್ಟಿದ್ದಾರೆ ಸರ್ ಪಕ್ಷ ನಮಗೆ, ನಾವು ಅದನ್ನ ಒಂದು ಸೂಚನೆ ಕೊಟ್ಟರೆ ನಾವು ಹೌದು ಎವ್ರಿಬಡಿ. ಈಗ ನಾನು ಹೇಳ್ದಂಗೆ ಪಕ್ಷದಿಂದ ನಾವು, ನನ್ನಿಂದ ಪಕ್ಷ ಅಲ್ಲ. ಈಗ B.Pharm ಬೇಕಾದಾಗ ಪಕ್ಷ ಬೇಕು, ನನಗೆ ಎಲೆಕ್ಷನ್ ಗೆಲ್ಲಿಸ್ಬೇಕಾದ್ರೆ ಪಕ್ಷದ ನಾಯಕರು ಬೇಕು, ನಮಗೆ ಸರ್ಕಾರ ಇದ್ದಾಗ ಹೆಚ್ಚಿನ ಅನುದಾನ ಬೇಕಾದಾಗ ಪಕ್ಷದ ವರಿಷ್ಠರು ಬೇಕು, ಅವ್ರ ಮಾರ್ಗದರ್ಶನ ಬೇಕು. ಪಕ್ಷದ ಕೆಲಸ ಮಾಡು ಅಂದಾಗ ಇಲ್ಲ ಅನ್ನೋಕ್ಕಾಗುತ್ತಾ? ನೋ, ಎವ್ರಿಬಡಿ ಹ್ಯಾಸ್ ಟು ಫಾಲೋ. ಅದು ನಾನಿರ್ಬೋದು, ದಿನೇಶ್ ಅವರು ಇರ್ಬೋದು, ಬೈರೇಗೌಡರು ಇರ್ಬೋದು, ಎಲ್ಲರೂ ಕೂಡ ಪಕ್ಷ ಏನು ಹೇಳುತ್ತೆ ಎಲ್ಲದಕ್ಕೂ ನಾವು ಸಿದ್ಧರಿದ್ದೇವೆ. ನಾಳೆ ಹೋಗಿ ನೀನು ಚಿತ್ತಾಪುರ ಬೇಡಪ್ಪ, ನೀನು ಹೋಗಿ ಇಲ್ಲಿ ಉತ್ತರ ಕನ್ನಡದಲ್ಲಿ ನಿನ್ಗೆ ಉಸ್ತುವಾರಿ ಕೊಡ್ತಾ ಇದ್ದೀವಿ, ಅಲ್ಲಿ ಹೋಗಿ ಕೆಲಸ ಮಾಡು ಅಂದರೆ ಕೆಲಸ ಮಾಡಲೇಬೇಕಾಗುತ್ತೆ. ಇನ್ ಬಿಟ್ವೀನ್ ಸಿದ್ದರಾಮಯ್ಯನವರೇ 5 ವರ್ಷ ಕಂಟಿನ್ಯೂ ಆಗ್ತಾರೆ ಅಂತ ಎತ್ತಿಂದ ಸಿದ್ದರಾಮಯ್ಯ ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ. ನೋಡಿ, ನೀವು ಕೇಳ್ತೀರಾ, ಅವ್ರು ಹೇಳ್ತಾರೆ. ಪಾಪ ಕೇಳೋದು ನಿಲ್ಲಿಸಿದ್ರೆ ಇದು ಚರ್ಚೆನೇ ಇಲ್ಲ. ನಾನು ಈಗ ಆಯಿತು, ಆರು ನನಗೆ ಯಾಕೆ ಅನ್ವಯಿಸಲ್ಲ? ನೀವು ಹೇಳಿದ್ರಲ್ಲ CM ಮಗ ಅದು ಹೇಳೋದಕ್ಕೆ ಏನಾದರೂ ಇರ್ತದೆ ಅಂತ. AICC ಅಧ್ಯಕ್ಷರ ಮಗ ಹೇಳ್ತಾ ಇರೋದು ನಂಬೋದಲ್ಲ ನೀವು? ಇಲ್ಲ, ನೀವು ತೀರ್ಮಾನ ಮಾಡಿ. ನೀವು 2 ಕಡೆನೂ ಬ್ಯಾಟಿಂಗ್ ಮಾಡೋಕ್ಕಾಗಲ್ಲ. ಇದು ನಾನು ಸಿ ವಾಟ್ ಎವರ್ ಇಟ್ ಈಸ್, ವೆದರ್ ಇಟ್ ಈಸ್ ಡಾಕ್ಟರ್ ಯತೀಂದ್ರ ಆರ್ ವೆದರ್ ಇಟ್ ಈಸ್ ಪ್ರಿಯಾಂಕ್ ಖರ್ಗೆ, ಇಟ್ ಡಸ್ ನಾಟ್ ಮ್ಯಾಟರ್ ಹೂ ಇಸ್ ಸ್ಪೀಕಿಂಗ್, ವೇರ್ ದೇ ಆರ್ ಸ್ಪೀಕಿಂಗ್. ನಿಮ್ಮ ಮುಂದೆ ಬಂದು ಮಾಡಿದ್ರೆ ಆಗಲ್ಲ. ಅದೇನಿದೆ ಅವರೆಲ್ಲ ವರಿಷ್ಠರು ತೀರ್ಮಾನ ಮಾಡ್ತಾರೆ. ನಾನಿರ್ಬೋದು, ಯತೀಂದ್ರ ಅವರಿರ್ಬೋದು, ಎಲ್ಲರೂ ಕೂಡ ಕಾಂಗ್ರೆಸ್ ಪಾರ್ಟಿಯ ಶಿಸ್ತಿನ ಸಿಪಾಯಿಗಳು. We will do whatever it is. ಕಾಂಗ್ರೆಸ್ ಪಾರ್ಟಿಯ ಶಿಸ್ತಿನ ಸಿಪಾಯಿ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಬಹುತೇಕರು ಹೇಳ್ತೀರಿ ಸರ್. ಆದ್ರೆ ಯತೀಂದ್ರ ಅವರು ಪ್ರತಿ ಬಾರಿ ಹೇಳ್ತಾರೆ ನಮ್ಮಪ್ಪ 5 ವರ್ಷ ಮುಖ್ಯಮಂತ್ರಿ. ನೀವು ಕೇಳ್ತಾರೆ. ಈಗ ನೋಡಿ, ನಿನ್ನೆ ಸ್ಟೇಟ್ಮೆಂಟ್ ನೋಡಿ, ಸದ್ಯಕ್ಕೆ ಯಾವುದೇ ಹಿಂಗೆ ಇದೆ ಅಂತ ಹೇಳಿರೋ, ಸದ್ಯಕ್ಕೆ ಅಂತಾನೆ ಹೇಳಿರೋದಲ್ಲ. ನಾವು ಹೇಳ್ತಾ ಇದೀವಲ್ಲ, ಪ್ರಾಬ್ಲಮ್ ನೀವು ನನಗೆ ಯಾವ್ದ್ರಲ್ಲಿ ಗಂಭೀರವಾಗಿ ತಗೋಬೇಕು ತಗೊಳಲ್ಲ, ಮಿಕ್ಕಿದ್ರಲ್ಲಿ ತಗೊಂತೀರಾ. ಈಗ ನೀವು ಬೇರೆ ಪಕ್ಷದ ಬಗ್ಗೆ ನಾನು ಹೇಳಿಕೆಯನ್ನ ಗಂಭೀರವಾಗಿ ತಗೊಂತೀರಾ. ಸೊ ನನ್ನ ಪಕ್ಷದ ಬಗ್ಗೆ ಹೇಳಿದ್ರೆ ನೀವು ತಗೊಳಲ್ಲ, ನಾನೇನು ಮಾಡಲಿ? ಹೇಳ್ತಾ ಇದ್ದೀನಿ, ನೀವು ತಗೊಂತ ಇಲ್ಲ. ಈಗ ಯು ಆರ್ ಟ್ರೈಂಗ್ ಟು ಕನ್ವಿನ್ಸ್ ಮೀ ದಟ್ ಐ ಆಮ್ ರಾಂಗ್. ಇಲ್ಲ ಸುಖೇಶ್ ಅವರೇ, ನೀವೆಲ್ಲರೂ ಮಾತಾಡೋದು ನೋಡಿದ್ರೆ ನೀವು ನನ್ನ ಹೇಳಿಕೆನೇ ತಪ್ಪು ಅಂದಾಗ ಹೇಳ್ತಾ ಇದ್ರಿ. ಯು ಆರ್ ಟ್ರೈಂಗ್ ಟು ಕನ್ವಿನ್ಸ್ ಮೀ ಓನ್ಲಿ ದಟ್ ಐ ಆಮ್ ರಾಂಗ್. ನೋಡಿ, ಅರ್ಧ ಸತ್ಯ ಹೇಳೋರು ನಾವು, ಯಾವಾಗಲೂ ಸತ್ಯನೇ ಹೇಳೋರು. ಅದೇನು ಅರ್ಧ ಸತ್ಯ? ಗೊತ್ತಿದ್ರೆ ಮಾಹಿತಿ ಹೇಳ್ತೀವಿ, ಗೊತ್ತಿಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತೀವಿ. ನನ್ ಮುಗೀತಲ್ಲ. ಇಲ್ಲ, ಈಗ CM ಹೇಳ್ದಂಗೆ ಮುಗೀತಲ್ಲ, ನಮ್ಮಂತವ್ರಿಗೆ ಯಾಕೆ ಕೇಳೋದು? ನೋಡಿ, ವಾಟ್ ಎವರ್ ಇಟ್ ಈಸ್, ಅಲ್ಲಿ ನಾನು ಹೇಳ್ತಾ ಇದು ಯಾವಾಗಲೂ ಕೂಡ ನಾನು ಇದೇ ಹೇಳೋದು. ಕಾಂಗ್ರೆಸ್ ಪಾರ್ಟಿನಲ್ಲಿ ಒಂದು ಶಿಸ್ತಿದೆ, ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆನಲ್ಲೇ ಇವೆಲ್ಲ ಚರ್ಚೆ ಆಗೋದು. ಅದು ಬಿಟ್ಟರೆ ಮಾಧ್ಯಮಗಳ ಮುಂದೆ ಬಂದು ನಾನು ಆಗಲಿ ಬೇರೆಯವರಾಗಲಿ ಹೇಳಿದ್ರೆ ಅದು ಅಪ್ರಸ್ತುತ. ದೇರ್ ಇಸ್ ಅ ಕ್ಲಿಯರ್ ಮೆಸೇಜ್. ನಾಯಕತ್ವ, ಮಿಸ್ಟರ್ ಸಿದ್ದರಾಮಯ್ಯ ಇಸ್ ಮೈ ಚೀಫ್ ಮಿನಿಸ್ಟರ್, Mr. D.K. Shivakumar is my PCC President and Deputy Chief Minister.
ವೆರಿ ಕ್ಲಿಯರ್ ಇದೆ ಅಲ್ಲ ಮೆಸೇಜು. ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅಲ್ಲ. ಬೈರೇಗೌಡರು ರೆವಿನ್ಯೂ ಮಿನಿಸ್ಟರು, ದಿನೇಶ್ ಅವರು ಹೆಲ್ತ್ ಮಿನಿಸ್ಟರು, ಸಂತೋಷ್ ಲಾಡ್ ಅವರು ಲೇಬರ್ ಮಿನಿಸ್ಟರು, ಪ್ರಿಯಾಂಕ್ ಖರ್ಗೆ RDPR ಮಿನಿಸ್ಟರು. ರೆಸ್ಪಾನ್ಸಿಬಿಲಿಟೀಸ್ ಆರ್ ಕ್ಲಿಯರ್. ಸರ್ಕಾರ ಅಧಿಕಾರಕ್ಕೆ ಬಂದ ಡೇ ಒನ್ ಇಂದಲೂ ಕೂಡ ಈ ಪವರ್ ಶೇರಿಂಗ್ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಉಂಟಾಗ್ತದೆ. ಕರ್ನಾಟಕ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಕರ್ನಾಟಕದವರು ಈ ಒಂದು ವಿಚಾರದಲ್ಲಿ ಸ್ಪಷ್ಟನೆ ಕೊಡ್ತಾ ಇಲ್ಲ. ನೋಡಿ, ಎಲ್ಲದಕ್ಕೂ ಸ್ಪಷ್ಟನೆ ಕೊಡ್ಬೇಕಂತೇನಿದೆ. ಈಗ ಅವ್ರಿಗೆ ಗೊಂದಲ ಅನಿಸಿದ್ರೆ ಕೊಡ್ತಾರೆ. ಮಾಧ್ಯಮದಲ್ಲಿ ಬರೋದಕ್ಕೆಲ್ಲ AICC ಅಧ್ಯಕ್ಷರು ಇರ್ಬೋದು, ಬೇರೆಯವ್ರು ಇರ್ಬೋದು, ರಿಯಾಕ್ಟ್ ಮಾಡ್ಕೊಂಡು ಹೋದ್ರೆ ಅದೇ ಕೆಲಸ ಆಗ್ತದೆ. ಎಲ್ಲಿ ಬೀಳ್ತಾ ಇದೆ? ಯಾವುದಿದೆ ಹೇಳಿ? ಈಗ ಯಾವುದಿದೆ ನೋಡಿ, ಈಗ ಗ್ಯಾರಂಟಿಗಳು ಹೋಗ್ತಾ ಇವೆ ಜನರಿಗೆ. ಸಮೀಕ್ಷೆ ಬಗ್ಗೆ ಇವರೆಲ್ಲ ಟೀಕೆ ಮಾಡಿದ್ರು BJPಯವರು. ಆಲ್ಮೋಸ್ಟ್ 90% ಮುಟ್ಟಿದೆಯಾ? ಈಗ ಕೇಂದ್ರ ಸರ್ಕಾರಕ್ಕೆ ಹೆಚ್ಚು ಅನುದಾನ ನಮ್ಮ ಕಡೆಯಿಂದನೇ ಹೋಗ್ತಾ ಇದೆಯಾ? ಈಗ ಹಲವಾರು ನೀತಿಗಳಿರ್ಬೋದು, ನಾವೇ ತಂದಿರೋದಲ್ಲ. ಗೀಗ್ ವರ್ಕರ್ಸ್ ಬಿಲ್ ಇರ್ಬೋದು, ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಲಾ ಇರ್ಬೋದು, ಹಿಂಗೆ ಈಗ ಈ ಸೊತ್ತದಿರ್ಬೋದು, ನಿಮ್ಮ ಈ ಖಾತಾದಿರ್ಬೋದು, ಬಿ ಖಾತಾದಿರ್ಬೋದು, ಇವೆಲ್ಲನೂ ಕೂಡ ಹಿಂದೆ ಆಗ್ಲಾರ್ದಂಥ ಕೆಲಸಗಳು ಅಲ್ವಾ? ಮತ್ತೆ ಹೆಂಗೆ ನಿಂತಿದೆ ಅಂತ ಹೇಳ್ತಾ ಇದ್ದೀರಾ? ಈಗಲೂ ಕೂಡ ಚುನಾವಣೆ ನಡೆದರೆ 100% ಕಾಂಗ್ರೆಸ್ ವಿಲ್ ಕಮ್ ಎಟ್ 150. ಇವರೆಲ್ಲರೂ ಪಾಪ ಹೇಳ್ತಾ ಇದ್ದಾರೆ, ಇವರಲ್ಲಿ BJPನಲ್ಲಿ ಯಾರ ನಾಯಕತ್ವದಲ್ಲಿ ಹೋಗ್ತಾರೆ ಹೇಳ್ರಪ್ಪ ನನಗೆ? ಪಕ್ಕದ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ಬಿಟ್ಟು ಗೆಲ್ಸೋ ಕೆಪಾಸಿಟಿ ಇಲ್ಲ ಯಾವ ಲೀಡ್ರಿಗೆ. BJPನಲ್ಲಿ ತೋರಿಸಿ. ನೀವು ಹೇಳ್ದಂಗೆ ಮೋದಿನೇ. ಮೋದಿ ಅವ್ರದ್ದು ನಡೀತಾ ಹೋದ ಸರ್ಕಾರದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಅಂದ್ಬಿಟ್ಟು ಡಬಲ್ ಡಿಜಿಟಿಗೆ ಉಳಿದ್ಬಿಟ್ಟಿದ್ರು. ವಾಟ್ ಎವರ್ ಇಟ್ ಈಸ್, ಪ್ರಾಕ್ಟಿಕಲ್ ಆಗಿ ಮಾತಾಡಿದ್ರೆ ಅವರಿಗೂ ನಾವು ಇದು ಮಾಡ್ಬೋದಪ್ಪ. ಇಲ್ಲಿ ಸುಮ್ಮನೆ ದಿನಾನು ನ್ಯೂಸ್ನಲ್ಲಿ ಇರಬೇಕು. RSS ಕೇಶವ್ ಕೃಪಕ್ಕೆ ಹೋಗಿ ಅವರು ದಿನ ಡಾಸಿಯರ್ನಲ್ಲಿ ನನ್ನ ಹೆಸರು ಬರಬೇಕು. ಹೋಗ್ಬಿಟ್ಟು ನೋಡಿ ಸರ್, ಸಿದ್ದರಾಮಯ್ಯ ಅವರಿಗೆ ಹಿಂಗೆ ಟೀಕಿಸಿದೆ, ಖರ್ಗೆ ಅವರಿಗೆ ಹಿಂಗೆ ಟೀಕಿಸಿದೆ, DK ಶಿವಕುಮಾರಿಗೆ ಹಿಂಗೆ ಟೀಕಿಸಿದೆ, ಸಂತೋಷ್ ಲಾಡಿಗೆ 4 ಸರಿ ಬೈದೆ, ಪ್ರಿಯಾಂಕ್ ಖರ್ಗೆ 8 ಸರಿ ಬೈದೆ. ಇದೇ ರಿಪೋರ್ಟ್ ಕಾರ್ಡ್ ಕೊಡೋಕ್ಕೆ ಇವರು ಇರೋದಷ್ಟೇ. ಅದು ಬಿಟ್ಟರೆ ಯಾವುದೇ ರೀತಿಯಾದಂಥ ಸಕಾರಾತ್ಮಕವಾಗಿ ಇವರು ಸರ್ಕಾರಕ್ಕೆ ಸಲಹೆ ಕೊಡೋದಾಗಲಿ ಟೀಕೆ ಮಾಡೋದಾಗಲಿ ಮಾಡ್ತಾ ಇಲ್ಲ. ಬರೇ ವೈಯಕ್ತಿಕ ಟೀಕೆಗಳು ಅಷ್ಟೇ. ಜಿಲ್ಲಾ ಕಾಂಗ್ರೆಸ್ ಭವನಗಳನ್ನು ಕಟ್ಟೋದಕ್ಕೆ ನಿವೇಶನ ಖರೀದಿಗೆ DK ಶಿವಕುಮಾರ್ ಅವರು ಡೆಡ್ಲೈನ್ ಕೊಟ್ಟಿದ್ದಾರೆ 20ನೇ ತಾರೀಕು. ಅವತ್ತಿನ ಸರ್ಕಾರಕ್ಕೆ 2.5 ವರ್ಷ ಬಾಕಿ ಇದೆ. ಇದು ಕೇವಲ ಡೆಡ್ಲೈನು PCC ಕಟ್ಟಡಕ್ಕೆ ಮಾತ್ರನ, ಬೇರೆ ಏನಾದ್ರು ಡೆಡ್ಲೈನ್? ಅಧ್ಯಕ್ಷರು ಅದಕ್ಕೆ ಒಂದಕ್ಕೆ ಡೆಡ್ಲೈನ್ ಕೊಟ್ಟಿರೋದು ಸದ್ಯಕ್ಕೆ. ಬೇರೆದು ಅಷ್ಟರಲ್ಲಿ ಏನಾದರೂ ಬೇರೆ ಡೆಡ್ಲೈನ್ ಬಂದರೆ ಅದನ್ನು ಪಾಲನೆ ಮಾಡಲೇಬೇಕಾಗುತ್ತಲ್ಲ. ಸೊ 100 ಕಾಂಗ್ರೆಸ್ ಕಚೇರಿಗಳಿದ್ರೆ ಒಳ್ಳೇದಲ್ಲ ಪ್ರಸನ್ನ ಅವರೇ? ನೀವು ಎಲ್ಲ ಕಡೆ ಬರ್ಬೋದು. ಕಾರ್ಯಕರ್ತರಿಗೂ ಸ್ವಾಗತ, ನಿಮಗೂ ಸ್ವಾಗತ. ಓಕೆ ಸರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.